ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ಸ್ನೇಹಿತರೆ, ನೀವು ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡಿರೋ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರ್ಯಾಕ್ಟರ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಸಾಲಿಸ್ ಕಂಪ್ನಿಯ ಒನ್ ಆಫ್ ದ ಪವರ್ಫುಲ್ ಹಾಗೂ ಬಿಗ್ಗೆಸ್ಟ್ ಹೈ ಸೀರೀಸ್ನ ಎಂಜಿನ್ ಇರುವಂಥ ಟ್ರ್ಯಾಕ್ಟರ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಯೂಸೇಜ್ ಆಗುವಂಥದ್ದು ಆಲ್ಮೋಸ್ಟ್ 35 HP, 40 HP, 50 HP ನಾವು ನೋಡಿರ್ತೇವೆ ಯೂಶುವಲ್ ಆಗಿ. ಮೊದಲಿಗೆ ಇವಾಗ ರೀಸೆಂಟಾಗಿ ಲಾಂಚ್ ಮಾಡ್ತಿದ್ದಾರೆ. ಅರೌಂಡ್ 4 ವೀಲ್ ಡ್ರೈವ್ನ ಇದ್ರ ಒಳಗೊಂಡಿದೆ. ಇದರ ಒಂದು ಡೀಸೆಲ್ ಕೆಪಾಸಿಟಿ ಬಂದುಬಿಟ್ಟು 110 ಲೀಟರ್ನ ಬರೀ ಡೀಸೆಲ್ನ ಕೆಪಾಸಿಟಿ ಇದೆ ಇದ್ರದ್ದು. ಈ ಟ್ರ್ಯಾಕ್ಟರ್ನ ವೇಟ್ ಬಂದುಬಿಟ್ಟು 4070 kg, 4070 ಕಿಲೋ. ಇನ್ನು ಇದು ಇಂಪ್ಲಿಮೆಂಟ್ ಏನೇನೆಲ್ಲ ಹೊರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಹೈಯರ್ ಕೆಟಗರಿ ಇರುವಂಥದ್ದು ಅಂದರೆ 60 HP, 70 HP ಇರುವಂಥದ್ದು MB ಫ್ಲೋ ಆಗಿರ್ಬೋದು. ಹಾಗೆ 8 ಫೀಟ್ ಆಗಿ 10 ಫೀಟು 12 ಫೀಟ್ ಇರುವಂಥ ರೋಟ್ರಿ ವೇಟ್ರ್ ಆಗಿರ್ಬೋದು. ಈ ಥರ ಒಂದು ರಫ್ ಆ್ಯಂಡ್ ಟಫ್ ಕೆಲಸಕ್ಕೆ ಇದೊಂದು ಯೂಸ್ಫುಲ್ ಇರುವಂಥ ಟ್ರ್ಯಾಕ್ಟರ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಈ ಟ್ರ್ಯಾಕ್ಟರ್ನ ಒಂದು ವೈಬ್ರೇಷನ್ ನೋಡೋದಾದರೆ ವೆರಿ ಲೆಸ್ ವೈಬ್ರೇಷನ್ ಇರುವಂಥದ್ದು. ಜೊತೆಗೆ ಟೆಕ್ನಾಲಜಿ ಬಂದುಬಿಟ್ಟು ಎಕ್ಸ್ಟ್ರಾ ಟಾರ್ಕ್, ಎಕ್ಸ್ಟ್ರಾ ಪವರ್, ಎಕ್ಸ್ಟ್ರಾ ಮೈಲೇಜ್. ಪ್ರತಿಯೊಂದನ್ನು ಕಂಪ್ನಿಯವರು ಕನ್ಸಿಡರ್ ಮಾಡಿ ಡೆವಲಪ್ಮೆಂಟ್ ಮಾಡಿರುವಂಥ ಟ್ರ್ಯಾಕ್ಟರ್ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಟ್ರ್ಯಾಕ್ಟರ್ ಗ್ಲೋಬಲ್ 4 ವೀಲ್ ಡ್ರೈವ್ ನ ಎಕ್ಸ್ಪರ್ಟ್ ಅಂತಾನೆ ಕರೆಯಲ್ಪಡುತ್ತೆ. ಯಾಕಪ್ಪ ಅಂತಂದ್ರೆ ಭಾರತದಲ್ಲಿ ಇದು ಇತ್ತೀಚೆಗೆ ಲಾಂಚ್ ಆಗಿದೆ ನಿಜ, ಆದ್ರೆ ಬೇರೆ ದೇಶಗಳಲ್ಲಿ ಇದನ್ನ 4 ವೀಲ್ ಡ್ರೈವ್ ನಲ್ಲೇ ಬೆಸ್ಟ್ ಆಪ್ಷನ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಯಾಕಂದ್ರೆ ಅಡ್ವಾನ್ಸ್ಡ್ ಜಪಾನೀಸ್ ಟೆಕ್ನಾಲಜಿಯನ್ನ ಇದು ಒಳಗೊಂಡಿದೆ. ಇನ್ನು ಈ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂತ ಇನ್ನಷ್ಟು ಸ್ಪೆಸಿಫಿಕೇಶನ್ಸ್ಗಳನ್ನ ನೋಡೋದಾದ್ರೆ, 90 HP 4 ಸಿಲಿಂಡರ್ನ ಹೊಂದಿರುವಂತಹ ಈ ಇಂಜಿನ್ ಬರೋಬ್ಬರಿ 2200 ರೇಟೆಡ್ RPM ಅನ್ನ ಒದಗಿಸ್ತದೆ. ಹಾಗೆ ಮ್ಯಾಕ್ಸ್ ಟಾರ್ಕ್, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, 375 ನ್ಯೂಟನ್ ಮೀಟರ್ ಮ್ಯಾಕ್ಸ್ ಟಾರ್ಕ್ ಅನ್ನ ಇದು ಒಳಗೊಂಡಿದೆ. ಹಾಗೆ ಡುವೆಲ್ ಸ್ಟೇಜ್ ಡ್ರೈ ಟೈಪ್ ಏರ್ ಕ್ಲೀನರ್ ನ ಕೂಡ ನಾವು ಇದರಲ್ಲಿ ಕಾಣಬಹುದು. ಇನ್ನು ಟ್ರಾನ್ಸ್ಮಿಷನ್ ಗಳ ವಿಚಾರಕ್ಕೆ ಬರೋದಾದ್ರೆ 12 ಡುವೆಲ್ ಕ್ಲಚ್ ಟೈಪ್ ಅನ್ನ ನಾವು ಇದರಲ್ಲಿ ಕಾಣಬಹುದು. 12 ಫಾರ್ವರ್ಡ್, 12 ರಿವರ್ಸ್ ಗೇರ್ ಬಾಕ್ಸ್ ಅನ್ನ ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಇನ್ನು 40 km/h ನ ಮ್ಯಾಕ್ಸ್ ರೇಟೆಡ್ ಸ್ಪೀಡ್ ಅನ್ನ ಕೂಡ ಈ ಟ್ರ್ಯಾಕ್ಟರ್ ನಲ್ಲಿ ನಾವು ಕಾಣಬಹುದಾಗಿದೆ. ಹೈಡ್ರಾಲಿಕ್ ಅಸಿಸ್ಟೆಡ್ ಬ್ರೇಕ್ಸ್, ಮಲ್ಟಿ ಡಿಸ್ಕ್ ಔಟರ್ ಬೋರ್ಡ್ OIB ಬ್ರೇಕ್ ಟೈಪ್ ಅನ್ನ ಕೂಡ ಈ ಟ್ರ್ಯಾಕ್ಟರ್ ನಲ್ಲಿ ಬಿಲ್ಟ್ ಮಾಡಲಾಗಿದೆ. ಇನ್ನು ಹೈಡ್ರಾಲಿಕ್ಸ್ ನ ವಿಚಾರಕ್ಕೆ ಬರೋದಾದ್ರೆ, ಈ ಒಂದು ಟ್ರ್ಯಾಕ್ಟರ್ಗೆ ಸರಿಸಾಟಿ ಆಗುವಂತಹ ಟ್ರ್ಯಾಕ್ಟರ್ ಗಳೇ ಇಲ್ಲ. ಯಾಕಪ್ಪ ಅಂತಂದ್ರೆ 3000ದಿಂದ 3500 kg ಲಿಫ್ಟಿಂಗ್ ಕೆಪಾಸಿಟಿಯನ್ನ ಈ ಟ್ರ್ಯಾಕ್ಟರ್ ಒಳಗೊಂಡಿದೆ. ಕ್ಯಾಟ್ 2 ಇಂಪ್ಲಿಮೆಂಟ್ಸ್ ಗಳಿಗೆ 3 ಪಾಯಿಂಟ್ ಲಿಂಕೇಜ್ ಸಿಸ್ಟಮ್ ಅನ್ನ ಕೂಡ ಇದರಲ್ಲಿ ಕೊಡಲಾಗಿದೆ. ಹೈಡ್ರೋಟಾನಿಕ್ ADDC ಲಿಫ್ಟ್ ಹೈಡ್ರಾಲಿಕ್ ಟೈಪ್ ಅನ್ನ ಕೂಡ ಇದರಲ್ಲಿ ನೀಡಲಾಗಿದೆ. 540 ಈ PTO ಆಪ್ಷನ್ಸ್ ಅನ್ನ ಕೂಡ ಇದರಲ್ಲಿ ಕೊಡಲಾಗಿದೆ. 110 ಲೀಟರ್ ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನ ಈ ಟ್ರ್ಯಾಕ್ಟರ್ ಒಳಗೊಂಡಿದೆ. ಈ ಟ್ರ್ಯಾಕ್ಟರ್ ನಲ್ಲಿ ಅಡ್ವಾನ್ಸ್ಡ್ ಜಪಾನೀಸ್ ಟೆಕ್ನಾಲಜಿ ಎಲ್ಲೆಲ್ಲಿದೆ ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಟ್ರ್ಯಾಕ್ಟರ್ ನ ಸೆಗ್ಮೆಂಟ್ ನಲ್ಲೇ ಹೈಯೆಸ್ಟ್ ಟಾರ್ಕ್ ಅನ್ನ ಒದಗಿಸುವಂತಹ E3 ಇಂಜಿನ್ ಅನ್ನ ಅಳವಡಿಸಲಾಗಿದೆ. ಹಾಗೆ 12 ಫಾರ್ವರ್ಡ್, 12 ರಿವರ್ಸ್ ಗೇರ್ ಪ್ಲಸ್ ಟ್ರಾನ್ಸ್ಮಿಷನ್ ಅನ್ನ ಇದರಲ್ಲಿ ನೀಡಲಾಗಿದೆ. ಹೈಡ್ರಾಲಿಕ್ಸ್ ಲಿಫ್ಟಿಂಗ್ ಸಿಸ್ಟಮ್ ಅನ್ನ ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಫುಲ್ಲಿ ಸೀಲ್ಡ್ ಕ್ಯಾಬಿನ್ ಅನ್ನ ಕೂಡ ಇದರಲ್ಲಿ ಕೊಡಲಾಗಿದೆ. ನೀವು ಫುಲ್ಲಿ ಸೀಲ್ಡ್ ಕ್ಯಾಬಿನ್ ಅಂದ ತಕ್ಷಣ ಅದರಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಜಾಗ ಇರಲ್ಲ, ಎಲ್ಲ ಇಕ್ಕಟ್ಟಾದಂತಹ ಸ್ಥಳದಲ್ಲಿ ಇರ್ತದ ಅಂತ ಅನ್ಕೊಂತೀರಾ. ಬಟ್ ವಿತ್ ವೈಡ್ ಅಂಡ್ ಓಪನ್ ಪ್ಲಾಟ್ಫಾರ್ಮ್ ಅನ್ನ ಇದರಲ್ಲಿ ನೀಡಲಾಗಿದೆ. ಇನ್ನೊಂದು ವಿಶೇಷವಾದಂತಹ ಸ್ಪೆಸಿಫಿಕೇಶನ್ ಏನಪ್ಪಾ ಅಂತಂದ್ರೆ, ಉಷ್ಣವಲಯದಲ್ಲಿ ಕೆಲಸ ಮಾಡುವಾಗ ಫುಲ್ಲಿ ಕ್ಯಾಬಿನ್ ಇದ್ದಾಗ ತುಂಬಾ ಶೆಕೆ ಆಗುತ್ತೆ. ಬಟ್ ಇಲ್ಲಿ ಫುಲ್ಲಿ AC ಕ್ಯಾಬಿನ್ ಅನ್ನ ನೀಡಲಾಗಿದೆ. ರೈತ ಬಂದರೆ ನಿಮ್ಮ ಹತ್ತಿರದ ಸಾಲಿಸ್ ಟ್ರ್ಯಾಕ್ಟರ್ ಶೋರೂಮ್ಗೆ ವಿಸಿಟ್ ಮಾಡೋದರ ಮುಖಾಂತರ ಈ ಒಂದು 90 HP ಟ್ರ್ಯಾಕ್ಟರ್ನ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಇನ್ನೂ 10 ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ. ಧನ್ಯವಾದಗಳು.